ಪ್ರಿಯ ವಿದ್ಯಾರ್ಥಿಗಳೇ, ಎಕನಾಮಿಕ್ಸ್ ಸ್ಟಡಿ ಸರ್ಕಲ್ ಪ್ರಸ್ತುತಪಡಿಸುವ ದ್ವಿತೀಯ PUC ತರಗತಿಗಳಿಗೆ ಆತ್ಮೀಯ ಸ್ವಾಗತ. ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ದ್ವಿತೀಯ PUC ಅರ್ಥಶಾಸ್ತ್ರ ವಿಷಯದ 1 ಅಂಕದ ಪ್ರಶ್ನೋತ್ತರಗಳನ್ನು ಚರ್ಚಿಸಲಿದ್ದೇನೆ. ಅದರಲ್ಲಿ ಪ್ರಮುಖವಾಗಿ ಭಾಗ ಎ ಸೂಕ್ಷ್ಮ ಅರ್ಥಶಾಸ್ತ್ರದ ಅಧ್ಯಾಯಗಳ 1 ಅಂಕದ ಪ್ರಶ್ನೋತ್ತರಗಳು, ಅಂದರೆ ಒಂದು ವಾಕ್ಯ ಅಥವಾ ಪದದಲ್ಲಿ ಉತ್ತರಿಸಿ 1 ಅಂಕದ ಪ್ರಶ್ನೆಗಳನ್ನು ಚರ್ಚಿಸಲಿದ್ದೇನೆ. ಮೊದಲನೆಯದಾಗಿ ಅಧ್ಯಾಯ 1 ಪರಿಚಯ. ಈ ಅಧ್ಯಾಯದ ಒಂದು ವಾಕ್ಯ ಅಥವಾ ಪದದಲ್ಲಿ ಉತ್ತರಿಸಿ ಪ್ರಶ್ನೋತ್ತರಗಳನ್ನು ಈಗ ನೋಡೋಣ. ಮೊದಲನೇ ಪ್ರಶ್ನೆ, ಆಯ್ಕೆಯ ಸಮಸ್ಯೆ ಏಕೆ ಉದ್ಭವಿಸುತ್ತದೆ? ಉತ್ತರ, ಸಂಪನ್ಮೂಲಗಳು ಕೊರತೆಯಲ್ಲಿದ್ದು ಅವು ಸ್ಪರ್ಧಾತ್ಮಕ ಅಥವಾ ಪರ್ಯಾಯ ಬಳಕೆಯನ್ನು ಹೊಂದಿರುವುದರಿಂದ ಆಯ್ಕೆಯ ಸಮಸ್ಯೆ ಉದ್ಭವಿಸುತ್ತದೆ. ಪ್ರಶ್ನೆ 2, ಮಾರುಕಟ್ಟೆ ಆರ್ಥಿಕತೆಗೆ ಒಂದು ಉದಾಹರಣೆ ನೀಡಿ. ಸರಿಯಾದಂಥ ಉತ್ತರ ಅಮೆರಿಕ ಸಂಯುಕ್ತ ಸಂಸ್ಥಾನ, USA ಅಂತಲೂ ಬರೀಬಹುದು, UK, ಜಪಾನ್. ಒಂದು ಉದಾಹರಣೆ ಅಂತ ಹೇಳ್ಯಾರ. 3 ಉದಾಹರಣೆಗಳನ್ನು ಕೊಟ್ಟೇವಿ. ಯಾವುದಾದ್ರೂ ಒಂದು ಉದಾಹರಣೆಯನ್ನು ನೀವು ಬರೀಬಹುದು. ಇನ್ನು ಮುಂದಿನ ಪ್ರಶ್ನೆ ಸಂಖ್ಯೆ 3, ಉತ್ಪಾದನಾ ಸಾಧ್ಯತಾ ಗಣವನ್ನು ಏನೆಂದು ಅರ್ಥೈಸುವಿರಿ? ಉತ್ತರ, ಲಭ್ಯವಿರುವ ಒಟ್ಟು ಸಂಪನ್ಮೂಲಗಳ ಮೊತ್ತ ಮತ್ತು ತಾಂತ್ರಿಕ ಜ್ಞಾನದಿಂದ ಉತ್ಪಾದಿಸಲಾಗುವ ಸರಕು ಮತ್ತು ಸೇವೆಗಳ ಸಾಧ್ಯತೆಗಳ ಸಂಯೋಜನೆಗಳ ಸಂಗ್ರಹವನ್ನು ಉತ್ಪಾದನೆಯ ಸಾಧ್ಯತೆಗಳ ಗಣ ಎನ್ನುತ್ತಾರೆ. 4ನೇ ಪ್ರಶ್ನೆ, ಉತ್ಪಾದನಾ ಸಾಧ್ಯತಾ ಗಡಿಯ ಕೆಳಗಿರುವ ಸಂಯೋಜನೆಯು ಏನನ್ನು ಸೂಚಿಸುತ್ತದೆ? ಉತ್ಪಾದನಾ ಸಾಧ್ಯತಾ ಗಡಿಯ ಕೆಳಗಿನ ಯಾವುದೇ ಬಿಂದುವಿನಲ್ಲಿ ಉತ್ಪಾದನೆಯು ಸಂಪನ್ಮೂಲಗಳ ಅಪೂರ್ಣ ಬಳಕೆ ಅಥವಾ ವ್ಯರ್ಥ ಬಳಕೆಯನ್ನು ಸೂಚಿಸುತ್ತದೆ. ಇನ್ನು ಮುಂದಿನ ಪ್ರಶ್ನೆ ಸಂಖ್ಯೆ 5, ಸೂಕ್ಷ್ಮ ಅರ್ಥಶಾಸ್ತ್ರದ ಅರ್ಥ ನೀಡಿ. ಉತ್ತರ, ಆರ್ಥಿಕತೆಯ ಸಣ್ಣ ಸಣ್ಣ ಘಟಕಗಳಾದ ಒಬ್ಬ ಅನುಭೋಗಿ, ಒಬ್ಬ ಉತ್ಪಾದಕ, ಒಂದು ಉದ್ಯಮ, ಒಂದು ಕೈಗಾರಿಕೆ ಇತ್ಯಾದಿಗಳನ್ನು ಕುರಿತು ಕೂಲಂಕುಷವಾಗಿ ಅಧ್ಯಯನ ಮಾಡುವುದಕ್ಕೆ ಸೂಕ್ಷ್ಮ ಅರ್ಥಶಾಸ್ತ್ರ ಎನ್ನುತ್ತಾರೆ. ಇನ್ನು ಮುಂದಿನ ಅಧ್ಯಾಯ 2, ಅನುಭೋಗಿಯ ವರ್ತನೆಯ ಸಿದ್ಧಾಂತ. ಈ ಅಧ್ಯಾಯದಲ್ಲಿ ಬರುವಂತಹ ಒಂದು ವಾಕ್ಯ ಅಥವಾ ಪದದಲ್ಲಿ ಉತ್ತರಿಸಿ ಪ್ರಶ್ನೆಗಳು. ಇವು 1 ಮಾರ್ಕ್ಸಿನ ಪ್ರಶ್ನೆಗಳಾಗಿರ್ತಾವು. ಇವುಗಳನ್ನು ಈಗ ನೋಡೋಣ. ಮೊದಲನೇ ಪ್ರಶ್ನೆ, ಸೀಮಾಂತ ತುಷ್ಟಿಗುಣದ ಅರ್ಥ ತಿಳಿಸಿ. ಉತ್ತರ, ಒಂದು ಸರಕಿನ ಹೆಚ್ಚುವರಿ ಘಟಕದ ಅನುಭೋಗದಿಂದಾಗಿ ಒಟ್ಟು ತುಷ್ಟಿಗುಣದಲ್ಲಾದ ಬದಲಾವಣೆಯನ್ನು ಸೀಮಾಂತ ತುಷ್ಟಿಗುಣ ಎನ್ನುತ್ತಾರೆ. 2ನೇ ಪ್ರಶ್ನೆ, ಇದು ಲೆಕ್ಕವನ್ನು ಒಳಗೊಂಡಂತಹ ಪ್ರಶ್ನೆ ಆಗೈತಿ. ವಿದ್ಯಾರ್ಥಿಗಳು ಗಮನಿಸಬೇಕು. ಇದು ಸೀಮಾಂತ ತುಷ್ಟಿಗುಣಕ್ಕೆ ಸಂಬಂಧಪಟ್ಟಂತಹ ಲೆಕ್ಕನ ನೋಡೋಣ ಈಗ. ಒಬ್ಬ ಅನುಭೋಗಿಗೆ 4 ಕಿತ್ತಳೆ ಹಣ್ಣುಗಳು 28 ಘಟಕಗಳಷ್ಟು ಒಟ್ಟು ತುಷ್ಟಿಗುಣವನ್ನು ಮತ್ತು 5 ಕಿತ್ತಳೆ ಹಣ್ಣುಗಳು 30 ಘಟಕಗಳಷ್ಟು ಒಟ್ಟು ತುಷ್ಟಿಗುಣವನ್ನು ನೀಡುತ್ತವೆ ಎಂದು ಭಾವಿಸಿದರೆ ಸೀಮಾಂತ ತುಷ್ಟಿಗುಣವನ್ನು ಕಂಡುಹಿಡಿಯಿರಿ. ಇಲ್ಲಿ ನೋಡ್ರಿ, ಪ್ರಶ್ನೆಯಲ್ಲಿ ಏನು ಅಂತಂದ್ರೆ ಒಟ್ಟು ತುಷ್ಟಿಗುಣವನ್ನು ಕೊಟ್ಟಿರ್ತಾರ. ನಾವು ಸೀಮಾಂತ ತುಷ್ಟಿಗುಣವನ್ನು ಕಂಡುಹಿಡಿಬೇಕಾಗ್ತತಿ. ಹಾಗಿದ್ರೆ ಸೀಮಾಂತ ತುಷ್ಟಿಗುಣವನ್ನು ಕಂಡುಹಿಡಿಯೋದು ಹೇಗೆ ನೋಡೋಣ. ಈಗ ನಿಮಗೆ ಗೊತ್ತಿರುವಂಗೆ ಸೀಮಾಂತ ತುಷ್ಟಿಗುಣವನ್ನು ಕಂಡುಹಿಡಿಯುವಂಥ ಸೂತ್ರ MUN = TUN - TUN-1. ಇದನ್ನು ನಾವು ನೇರವಾಗಿ ಇಲ್ಲಿ ಬರ್ಕೊಂಡೇವಿ. MUN ಅಂತಂದ್ರೆ ನಾವು ಇಲ್ಲಿ 5 ಕಿತ್ತಳೆ ಹಣ್ಣುಗಳು ಅಂತ ಕೊಟ್ಟಾರ. ಹೆಚ್ಚಿನ ಸಂಖ್ಯೆ ಅಂದರೆ 5ನೇ ಒಂದು ಕಿತ್ತಳೆ ಹಣ್ಣನ್ನು ಸೇವಿಸಿದಾಗ ಎಷ್ಟು ಸೀಮಾಂತ ತುಷ್ಟಿಗುಣ ಸಿಕ್ತು ಅನ್ನೋದು ಬೇಕಾಗಿರ್ತೈತಿ. ಹಾಗಾಗಿ MU5 ಅಂತ ಮೊದಲು ಬರ್ಕೋತೇವೆ. ಆಮೇಲೆ =TU5 - TU4 ಅಂದರೆ TUN-1 ಅಂತಂದರೆ N-1 ಅಂದರೆ 4 ಆಗಿರ್ತೈತಿ. ಇಲ್ಲೇ 4 ಕಿತ್ತಳೆ ಹಣ್ಣುಗಳನ್ನು ಅನುಭೋಗಿಸಿದಾಗ 28 ಘಟಕಗಳಷ್ಟು ಒಟ್ಟು ತುಷ್ಟಿಗುಣ, 5 ಕಿತ್ತಳೆ ಹಣ್ಣುಗಳನ್ನು ಅನುಭೋಗಿಸಿದಾಗ 30 ಘಟಕಗಳಷ್ಟು ಒಟ್ಟು ತುಷ್ಟಿಗುಣ ಸಿಗ್ತತಿ. ಈ ಸಿಕ್ಕಂಥ ತುಷ್ಟಿಗುಣದ ಮೊತ್ತವನ್ನು ಇಲ್ಲಿ TU5 ಮತ್ತು TU4ನಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಹಾಕಬೇಕಾಕೈತಿ. ಆವಾಗ ನಮಗೆ ಸರಿಯಾದಂಥ ಉತ್ತರ ಬರ್ತೈತಿ. ಸೂತ್ರನ ಮತ್ತೊಮ್ಮೆ ನಾನು ರಿಪೀಟ್ ಮಾಡಿ ಹೇಳ್ತೇನೆ ನೋಡ್ರಿ. MUN = TUN - TUN-1. ಇಲ್ಲಿ ಅದನ್ನು ಲೆಕ್ಕದಲ್ಲೇ ನೇರವಾಗಿ ತಗೊಂಡೇವಿ. MU5 = TU5 - TU4. ಹಾಗಾದರೆ MU = TU5 ಅಂದ್ರೆ ಲೆಕ್ಕದಲ್ಲಿ ಕೊಟ್ಟಿರ್ತಾರೆ 30 ಘಟಕ ಅಂಥೇಳಿ 30 ಬರ್ಕೊಂಡೇವಿ. TU4
ಲೆಕ್ಕದಲ್ಲಿ ಕೊಟ್ಟಿದ್ದಾರೆ 28 ಘಟಕ ಅಂಥೇಳಿ 28 ಬರ್ಕೊಂಡೇವಿ. 30 ಮೈನಸ್ 28 ಅಂತಂದ್ರೆ 2 ಅಂದ್ರೆ ಸೀಮಾಂತ ತುಷ್ಟಿಗುಣ ಎಷ್ಟಾಗಿರ್ತೈತಿ ರೀ? 2. mu5 ಈಸ್ ಈಕ್ವಲ್ ಟು 2 ಅನ್ನೋದು ಆನ್ಸರ್ ಬರ್ತೈತಿ. ಇನ್ನು ಮುಂದಿನ ಪ್ರಶ್ನೆ, ಬಜೆಟ್ ರೇಖೆ ಎಂದರೇನು? ಉತ್ತರ, ಅನುಭೋಗಿಯು ತನ್ನ ಆದಾಯಕ್ಕೆ ಸಮನಾದ ನಿರ್ದಿಷ್ಟ ಬೆಲೆಯ 2 ಸರಕುಗಳನ್ನು ಕೊಂಡುಕೊಳ್ಳಬಹುದಾದ ಸಂಯೋಜನೆಗಳ ರೇಖಾತ್ಮಕ ಚಿತ್ರವನ್ನು ಬಜೆಟ್ ರೇಖೆ ಎನ್ನುತ್ತಾರೆ. ಮುಂದಿನ ಪ್ರಶ್ನೆ, ಪ್ರಶ್ನೆ ಸಂಖ್ಯೆ 4, MRS ಅನ್ನು ವಿಸ್ತರಿಸಿ. ಉತ್ತರ, ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್. ಇದು ಇಂಗ್ಲೀಷ್ನಲ್ಲಿ ನಾವು MRS ಅನ್ನು ಬರೆಯುವಂಥದ್ದು. ಇದಕ್ಕೆ ಕನ್ನಡ ಅನುವಾದನೂ ಐತಿ. MRS ಅಂತಂದ್ರೆ ಅದನ್ನು ನೋಡೋದಾದ್ರೆ ಸೀಮಾಂತ ಬದಲಿಕೆ ದರ ಅಥವಾ ಸೀಮಾಂತ ಪ್ರತಿನಿಧಾನ ದರ ಅಂತ ಹೇಳ್ತೀವಿ. ಭಾಳಷ್ಟು ವಿದ್ಯಾರ್ಥಿಗಳು ನಾವು ಪೇಪರ್ ವ್ಯಾಲ್ಯೂಯೇಷನ್ ಮಾಡೋ ಹೊತ್ತಿಗೆ ನೋಡ್ತೀವಿ, ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ ಬರೀಲಿಕ್ಕೆ ಹೋಗ್ತಾರೆ. ಒಂದೊಂದ್ಸಲ ಸಬ್ಸ್ಟಿಟ್ಯೂಷನ್ ಸ್ಪೆಲ್ಲಿಂಗ್ಗಳನ್ನು ಮಿಸ್ಟೇಕ್ ಮಾಡ್ತಾರೆ ಅಥವಾ ಕನ್ಫ್ಯೂಷನ್ ಮಾಡ್ಕೋತಾರೆ. ಬೆಟರ್ ನಿಮಗೆ ಇಂಗ್ಲೀಷ್ ಅಷ್ಟೊಂದು ಸುಲಭ ಆಗಿರಲಿಲ್ಲ ಅಂತಂದ್ರೆ ಕನ್ನಡದ ಒಂದು ವಿಸ್ತರಣೆಯನ್ನು ಬರೆದ್ರೂ ನಿಮಗೆ ಅಂಕಗಳು ಬರ್ತಾವು. ಸೀಮಾಂತ ಬದಲಿಕೆ ದರ ಅಂತಾದರೂ ಬರಿಬಹುದು ಅಥವಾ ಸೀಮಾಂತ ಪ್ರತಿನಿಧಾನ ದರ ಅಂತಲೂ ಬರಿಬಹುದು. ಇನ್ನು ಮುಂದಿನ ಪ್ರಶ್ನೆ, ಔದಾಸೀನ್ಯ ವಕ್ರರೇಖೆಯನ್ನು ಏನೆಂದು ಅರ್ಥೈಸುವಿರಿ? ಉತ್ತರ, ಸಮಾನ ತುಷ್ಟಿಗುಣ ನೀಡುವ 2 ಸರಕುಗಳ ವಿವಿಧ ಸಂಯೋಜನೆಗಳ ನಡುವೆ ಅನುಭೋಗಿಯು ಔದಾಸೀನನಾಗಿದ್ದು ಈ ಸಂಯೋಜನೆಗಳ ರೇಖಾತ್ಮಕ ಚಿತ್ರವನ್ನು ಔದಾಸೀನ್ಯ ವಕ್ರರೇಖೆ ಎನ್ನುತ್ತಾರೆ. ಮುಂದಿನ ಪ್ರಶ್ನೆ, ಬೇಡಿಕೆ ಎಂದರೇನು? ಉತ್ತರ, ನಿರ್ದಿಷ್ಟ ಆದಾಯದಲ್ಲಿ ಮತ್ತು ನಿರ್ದಿಷ್ಟ ಬೆಲೆಯಲ್ಲಿ ಒಬ್ಬ ಅನುಭೋಗಿಯು ಕೊಂಡುಕೊಳ್ಳಲು ಇಚ್ಛಿಸುವ ಮತ್ತು ಪಾವತಿಸುವ ಸಾಮರ್ಥ್ಯವನ್ನು ಹೊಂದಿರುವ ಒಂದು ಸರಕಿನ ಪ್ರಮಾಣವನ್ನು ಬೇಡಿಕೆ ಎನ್ನುತ್ತಾರೆ. ಬೇಡಿಕೆಯಲ್ಲಿ ಮುಖ್ಯವಾಗಿ 4 ಅಂಶಗಳು ಬರ್ತಾವು. ಮೊದಲನೇದು ಇಲ್ಲಿ ನೋಡು ಹಂಗೆ ನಿರ್ದಿಷ್ಟ ಆದಾಯ ಇರಬೇಕು. ಆ ವಸ್ತುವಿನ ಬೆಲೆ ನಿರ್ದಿಷ್ಟ ಬೆಲೆಯಲ್ಲಿ ಇರಬೇಕು. ಅನುಭೋಗಿಗೆ ಕೊಂಡುಕೊಳ್ಳುವ ಇಚ್ಛೆ ಮತ್ತು ಪಾವತಿಸುವ ಸಾಮರ್ಥ್ಯ ಅಂತ ಹೇಳ್ತೀವಿ. ಈ 4 ಶಬ್ದಗಳು ಇದ್ದಾಗ ಮಾತ್ರ ಅದು ಬೇಡಿಕೆ ಅಂತ ಅನಿಸ್ಕೊಳ್ತತಿ. ಅದನ್ನು ನಾವು ಗಮನಿಸಿ ಬರಿಬೇಕಾಗ್ತತಿ ವಿದ್ಯಾರ್ಥಿಗಳೇ. ಇನ್ನು ಮುಂದಿನ ಪ್ರಶ್ನೆ, ಬೇಡಿಕೆಯ ಬಿಂಬಕದ ಅರ್ಥ ನೀಡಿ. ಉತ್ತರ, ಅನುಭೋಗಿಯು ವಿವಿಧ ಬೆಲೆಗಳಲ್ಲಿ ಕೊಂಡುಕೊಳ್ಳಲು ಬಯಸುವ ಒಂದು ನಿರ್ದಿಷ್ಟ ಪ್ರಮಾಣದ ಸರಕಿನ ಆದರ್ಶ ಆಯ್ಕೆ ಮತ್ತು ಅದರ ಬೆಲೆಯ ನಡುವಿನ ಸಂಬಂಧವನ್ನೇ ಬೇಡಿಕೆಯ ಬಿಂಬಕವೆಂದು ಕರೆಯಲಾಗುತ್ತದೆ. ಬೇಡಿಕೆ ಬಿಂಬಕ ಅನ್ನೋದು ಅನುಭೋಗಿ ವಿವಿಧ ಬೆಲೆಯಲ್ಲಿ ಕೊಂಡುಕೊಳ್ಳುವಂತಹ ನಿರ್ದಿಷ್ಟ ಸರಕು ಮತ್ತು ಅದರ ಬೇಡಿಕೆಯ ಪ್ರಮಾಣ, ಹೌದಾ, ಅವುಗಳ ನಡುವಿನ ಸಂಬಂಧವನ್ನು ನಾವು ಬೇಡಿಕೆಯ ಬಿಂಬಕ ಅಂತ ಹೇಳ್ತೀವಿ. ಅದನ್ನು ಇನ್ನೂ ಸುಲಭವಾಗಿಯೂ ನಾವು ಬೇಡಿಕೆ ಬಿಂಬಕವನ್ನು ಹೇಳ್ಬೋದು. ಹೆಂಗಂದ್ರೆ ಬೇಡಿಕೆ ಬಿಂಬಕ ಅನ್ನೋದು ಬೇಡಿಕೆಯ ಪ್ರಮಾಣ ಮತ್ತು ಬೇಡಿಕೆಯನ್ನು ನಿರ್ಧರಿಸುವ ಅಂಶಗಳ ನಡುವಿನ ಕ್ರಿಯಾವಲಂಬಿ ಸಂಬಂಧ ಅಂತಲೂ ನಾವು ಹೇಳಬಹುದು. ಇನ್ನು ಮುಂದಿನ ಪ್ರಶ್ನೆ, ಮತ್ತೊಂದು ಲೆಕ್ಕದ ಪ್ರಶ್ನೆಯನ್ನೇ ಕೇಳಿದ್ದಾರೆ. ಈಸಿ ಆಗೈತಿ ನೋಡ್ರಿ ವಿದ್ಯಾರ್ಥಿಗಳೇ. 8ನೇ ಪ್ರಶ್ನೆ, ಇಬ್ಬರು ಅನುಭೋಗಿಗಳ ಬೇಡಿಕೆಯ ರೇಖೆಗಳು ಕ್ರಮವಾಗಿ D1 of P equal to 10 minus P ಮತ್ತು D2 of P equal to 15 minus P ಆದಾಗ ಮಾರುಕಟ್ಟೆ ಬೇಡಿಕೆಯನ್ನು ಕಂಡುಹಿಡಿಯಿರಿ. ಇಲ್ಲಿ ನೋಡಿ 2 ಸಮೀಕರಣಗಳನ್ನು ಕೊಟ್ಟಾರೆ. ಈ 2 ಸಮೀಕರಣಗಳು ಏನಾಗ್ಯಾವು ಅಂತಂದ್ರೆ ಇಬ್ಬರು ಅನುಭೋಗಿಗಳ ಬೇಡಿಕೆ ರೇಖೆ ಆಗ್ಯಾವು. D1 ಅನ್ನೋದು ಒಬ್ಬ ಅನುಭೋಗಿಯ ಸಮೀಕರಣ ಆದರೆ D2 ಅನ್ನೋದು ಮತ್ತೊಬ್ಬ ಅನುಭೋಗಿಯ ಬೇಡಿಕೆಯ ಸಮೀಕರಣ ಆಗೈತಿ. ಇನ್ನು ನಾವು ಈ ಕೊಟ್ಟಿರುವಂತಹ ಇಬ್ಬರ ಒಂದು ಅನುಭೋಗಿಗಳ ಬೇಡಿಕೆ ರೇಖೆಯ ಸಮೀಕರಣಗಳನ್ನು ಸೇರಿಸಿ ಮಾರುಕಟ್ಟೆ ಬೇಡಿಕೆಯನ್ನು ಕಂಡುಹಿಡಿಬೇಕು. ನೋಡ್ರಿ, ನಾನು ಬಳಸೋವಾಗನ ಪದ ಬಳಸೀನಿ, ಸಮೀಕರಣಗಳನ್ನು ಸೇರಿಸಬೇಕು ಅಂತ. ಇದರ ಅರ್ಥ ಏನು ಅಂತಂದ್ರೆ ಈ ಲೆಕ್ಕವನ್ನು 2 ಸಮೀಕರಣಗಳನ್ನು ಕೂಡಿಸೋದ್ರಿಂದ ನಾವು ಏನು ಅಂತಂದ್ರೆ ಉತ್ತರವನ್ನು ಕಂಡುಕೊಳ್ಬೋದು. ಉತ್ತರವನ್ನು ನೋಡೋಣ. D1 of P equal to 10 minus P, D2 of P equal to 15 minus P. ಉತ್ತರ ಏನು ಬರ್ತೈತೆ ರೀ? D of P equal to 25 minus 2P. ಇಲ್ಲೇ ನಾವು 10 plus 15 ಮಾಡೇವಿ 25 ಮತ್ತು P 2P ಅಂದರೆ ಇಲ್ಲಿ P ಅನ್ನುವಂಥ ಬೀಜಾಕ್ಷರ ಐತಿ ಅಂದರೆ ಅದ್ರ ಪಕ್ಕಕ್ಕೆ ಒಂದು ಸಂಖ್ಯೆ ಐತಿ ಅಂತ ಅರ್ಥ. 2 ಸೇರಿಸಿ 2P ಆಗ್ತಾವು. ಇದು
ಮಾರುಕಟ್ಟೆ ಬೇಡಿಕೆಯ ಬಿಂಬಕವಾಗೈತಿ ಅಥವಾ ಮಾರುಕಟ್ಟೆ ಬೇಡಿಕೆಯ ಸಮೀಕರಣ ಆಗೈತಿ ಅಂತ ಹೇಳ್ಬೋದು. ಇದಕ್ಕೆ ಲಿನಿಯರ್ ಇಕ್ವೇಷನ್ ಅಂತಲೂ ಕರೀತಾರೆ, ಸರಳ ಸಮೀಕರಣ ಕನ್ನಡದಲ್ಲಿ. ಇನ್ನು ಮುಂದಿನ ಪ್ರಶ್ನೆ, ಇಲ್ಲಿ ಮುಂದಿನ ಅಧ್ಯಾಯ ಒಟ್ಟಾರೆ 8 ಪ್ರಶ್ನೆಗಳು 2ನೇ ಅಧ್ಯಾಯಗಳದಾವು. ಅಧ್ಯಾಯ 3 ಉತ್ಪಾದನೆ ಮತ್ತು ವೆಚ್ಚಗಳು. ಈ ಅಧ್ಯಾಯದಲ್ಲಿ ಬರುವಂತಹ ಒಂದು ವಾಕ್ಯ ಪದದ ಉತ್ತರವನ್ನು ನೋಡೋಣ. 1 ಮಾರ್ಕ್ಸಿನ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ, ಒಟ್ಟು ಉತ್ಪನ್ನವನ್ನು ಏನೆಂದು ಅರ್ಥೈಸುವಿರಿ? ಉತ್ತರ, ಒಂದು ನಿರ್ದಿಷ್ಟ ಅವಧಿಯಲ್ಲಿ ನಿರ್ದಿಷ್ಟ ಉತ್ಪಾದನಾಂಗಗಳನ್ನು ಬಳಸಿಕೊಂಡು ಉತ್ಪಾದನೆ ಮಾಡಿದ ಸರಕು ಮತ್ತು ಸೇವೆಗಳ ಪ್ರಮಾಣವನ್ನು ಒಟ್ಟು ಉತ್ಪನ್ನ ಎನ್ನುತ್ತೇವೆ. 2ನೇ ಪ್ರಶ್ನೆ, ಅಲ್ಪಾವಧಿ ಉತ್ಪಾದನಾ ವಿಶ್ಲೇಷಣೆಯನ್ನು ವಿವರಿಸುವ ನಿಯಮವನ್ನು ತಿಳಿಸಿ. ಉತ್ತರ, ಬದಲಾಗುವ ಪರಿಮಾಣಗಳ ನಿಯಮ, ಲಾ ಆಫ್ ವೇರಿಯಬಲ್ ಪ್ರಪೋರ್ಷನ್ ಅಂತೇವೆ ಇಂಗ್ಲೀಷ್ನಾಗ. ಕನ್ನಡದಾಗ ಬದಲಾಗುವ ಪರಿಮಾಣಗಳ ನಿಯಮ. ಇದು ಅಲ್ಪಾವಧಿಗೆ ಸಂಬಂಧಿಸಿದಂಥದ್ದು. ಇನ್ನು ಮುಂದಿನದಾಗಿ, ಆದಾನಗಳನ್ನು 10% ಹೆಚ್ಚಿಸಿದಾಗ ಉತ್ಪನ್ನವು 10%ಕ್ಕಿಂತಲೂ ಅಧಿಕವಾಗುವ ಪ್ರತಿಫಲಗಳ ಪ್ರಮಾಣವನ್ನು ಹೆಸರಿಸಿ ಅಂತ ಕೇಳಾರ. ಸರಿಯಾದಂಥ ಉತ್ತರ ಏರಿಕೆಯ ಪ್ರತಿಫಲ. ಯಾಕಂದ್ರೆ ಆದಾನಗಳನ್ನು ಎಷ್ಟರ ಮಟ್ಟಿಗೆ ಹೆಚ್ಚು ಮಾಡಿರ್ತೇವೋ ಅದಕ್ಕಿಂತ ಹೆಚ್ಚು 10% ಐತಿಲ್ಲೇ ಉತ್ಪಾದನಾಂಗಗಳು ಅಥವಾ ಆದಾನಗಳು, ಅದಕ್ಕಿಂತ ಹೆಚ್ಚಿನ ಉತ್ಪನ್ನ ಅಂತಂದ್ರೆ ಏರಿಕೆಯ ಪ್ರತಿಫಲನ ಬರ್ತೈತಿ. ಹೌದಾ? ಇನ್ನು ಮುಂದಿನ ಪ್ರಶ್ನೆ, ಉದ್ಯಮ ಘಟಕದ ವೆಚ್ಚ ಬಿಂಬಕದ ಅರ್ಥವನ್ನು ಬರೆಯಿರಿ. ಉತ್ತರ, ಉತ್ಪಾದನಾ ವೆಚ್ಚ ಮತ್ತು ಉತ್ಪನ್ನದ ನಡುವಿನ ಸಂಬಂಧವನ್ನು ತಿಳಿಸುವುದನ್ನು ಉದ್ಯಮ ಘಟಕದ ವೆಚ್ಚ ಬಿಂಬಕ ಎನ್ನುತ್ತೇವೆ. ಮುಂದಿನ ಪ್ರಶ್ನೆ, ಒಟ್ಟು ಸ್ಥಿರ ವೆಚ್ಚ ಎಂದರೇನು? ಸ್ಥಿರ ಉತ್ಪಾದನಾಂಗಗಳ ಮೇಲೆ ಮಾಡಲಾಗುವ ವೆಚ್ಚವನ್ನು ಒಟ್ಟು ಸ್ಥಿರ ವೆಚ್ಚ ಎನ್ನುತ್ತಾರೆ. ಇನ್ನು 6ನೇ ಪ್ರಶ್ನೆ, ಸರಾಸರಿ ಬದಲಾಗುವ ವೆಚ್ಚದ ಸೂತ್ರ ಬರೆಯಿರಿ. ಇಲ್ಲಿ ನೇರವಾಗಿ ಸೂತ್ರವನ್ನು ಕೇಳಾರ. ಉತ್ತರ, AVC, ಸರಾಸರಿ ಬದಲಾಗುವ ವೆಚ್ಚ ಅಂತಂದ್ರೆ ಅವರೇಜ್ ವೇರಿಯಬಲ್ ಕಾಸ್ಟ್, AVC = TVC ಡಿವೈಡೆಡ್ ಬೈ Q. TVC ಅಂದರೆ ಟೋಟಲ್ ವೇರಿಯಬಲ್ ಕಾಸ್ಟ್ ಡಿವೈಡೆಡ್ ಬೈ Q. Q ಅಂದ್ರೆ ಉತ್ಪನ್ನದ ಪ್ರಮಾಣ ಆಗಿರ್ತತಿ. ಮುಂದಿಂದು 4ನೇ ಅಧ್ಯಾಯ. ಈ 4ನೇ ಅಧ್ಯಾಯ ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕದ ಸಿದ್ಧಾಂತ. ಈ ಅಧ್ಯಾಯದಲ್ಲಿ ಬರುವಂತಹ ಒಂದು ವಾಕ್ಯ ಅಥವಾ ಪದದಲ್ಲಿ ಉತ್ತರಿಸಿ ಪ್ರಶ್ನೆಗಳನ್ನು ಈಗ ನಾವು ಚರ್ಚಿಸೋಣ. ವಿದ್ಯಾರ್ಥಿಗಳೇ, ಈ ಒಂದು ಅಧ್ಯಾಯದಲ್ಲಿ ಬರುವ ಪ್ರಮುಖ ಪ್ರಶ್ನೆ, ಮೊದಲನೇ ಪ್ರಶ್ನೆ, ಸರಾಸರಿ ಆದಾಯವನ್ನು ಲೆಕ್ಕಾಚಾರ ಮಾಡುವ ಸೂತ್ರವನ್ನು ಬರೆಯಿರಿ. ಉತ್ತರ, AR = TR ಡಿವೈಡೆಡ್ ಬೈ Q. AR = TR ಡಿವೈಡೆಡ್ ಬೈ Q ಅನ್ನೋದು ಸರಾಸರಿ ಆದಾಯದ ಲೆಕ್ಕಾಚಾರ ಆಗೈತಿ. AR ಅಂದ್ರೆ ಅವರೇಜ್ ರೆವಿನ್ಯೂ, ಸರಾಸರಿ ಆದಾಯ. TR ಅಂತಂದ್ರೆ ಟೋಟಲ್ ರೆವಿನ್ಯೂ, ಡಿವೈಡೆಡ್ ಬೈ Q ಅಂದ್ರೆ ಉತ್ಪನ್ನದ ಪ್ರಮಾಣ ಅಂಥೇಳಿ ನಾವು ಹೇಳ್ಬೋದು. ಇನ್ನು ಮುಂದಿನ ಪ್ರಶ್ನೆ, ಸೀಮಾಂತ ಆದಾಯವನ್ನು ವ್ಯಾಖ್ಯಾನಿಸಿ. ಹೌದಾ? ಉತ್ತರ, ಉದ್ಯಮ ಘಟಕದ ಉತ್ಪನ್ನದಲ್ಲಿ ಒಂದು ಹೆಚ್ಚುವರಿ ಘಟಕದ ಉತ್ಪನ್ನದ ಮಾರಾಟದಿಂದ ಒಟ್ಟು ಆದಾಯದಲ್ಲಾಗುವ ಹೆಚ್ಚಳವನ್ನು ಸೀಮಾಂತ ಆದಾಯ ಎನ್ನುತ್ತಾರೆ. ಇನ್ನು ಮುಂದಿನ ಪ್ರಶ್ನೆ, ಪೂರೈಕೆ ಎಂದರೇನು? ಉತ್ತರ, ನೀಡಲಾದ ಬೆಲೆ, ತಂತ್ರಜ್ಞಾನ ಮತ್ತು ಉತ್ಪಾದನಾಂಗಗಳ ಬೆಲೆಗಳಲ್ಲಿ ಉದ್ಯಮ ಘಟಕಗಳು ಮಾರಾಟ ಮಾಡಲು ಬಯಸುವ ಸರಕಿನ ಪ್ರಮಾಣವನ್ನು ಪೂರೈಕೆ ಎನ್ನುತ್ತಾರೆ. ಇನ್ನು ಮುಂದಿನ ಪ್ರಶ್ನೆ, ಸಾಮಾನ್ಯ ಲಾಭ ಎಂದರೇನು? ಉತ್ತರ, ಉದ್ಯಮ ಘಟಕವನ್ನು ಅಸ್ತಿತ್ವದಲ್ಲಿರಲು ಅಂದರೆ ವ್ಯವಹಾರದಲ್ಲಿ ಹಿಡಿದಿಟ್ಟುಕೊಳ್ಳಲು ಅಗತ್ಯವಾದ ಕನಿಷ್ಠ ಲಾಭವನ್ನು ಸಾಮಾನ್ಯ ಲಾಭ ಎನ್ನುತ್ತಾರೆ. ಇಲ್ಲಿ ನೋ ಲಾಸ್ ನೋ ಪ್ರಾಫಿಟ್ ಸಿಚುವೇಶನ್ ಅಂತಲೂ ಕರೀತಾರೆ. ಇಲ್ಲಿ ನಷ್ಟನೂ ಇರಂಗಿಲ್ಲ, ಲಾಭನೂ ಇರಲ್ಲ. ನೋ ಲಾಸ್ ನೋ ಪ್ರಾಫಿಟ್ ಅಂದರೆ ಇಲ್ಲಿ ಕನಿಷ್ಠ ಲಾಭವನ್ನು ಹೊಂದದಂಥದ್ದನ್ನು ನಾವು ಏನಂತೇವಿ? ಸಾಮಾನ್ಯ ಲಾಭ ಅಂಥೇಳಿ ಕರಿತೇವೆ. ಮುಂದಿನ ಪ್ರಶ್ನೆ, ಅಸಾಮಾನ್ಯ ಲಾಭದ ಅರ್ಥ ನೀಡಿ. ಸರಿಯಾದಂಥ ಉತ್ತರ, ಒಂದು ಉದ್ಯಮ ಘಟಕವು ಗಳಿಸಿದ ಸಾಮಾನ್ಯ ಲಾಭಕ್ಕಿಂತ ಹೆಚ್ಚಿನ ಲಾಭವನ್ನು ಅಸಾಮಾನ್ಯ ಅಥವಾ ಅಸಾಧಾರಣ ಲಾಭ ಅಂಥೇಳಿ ಕರೀತಾರ. ಗೊತ್ತಾತ್ರಿ? ಒಂದು ಉದ್ಯಮ ಘಟಕವು ಗಮನಿಸಬೇಕಾದಂಥ ವಿಷಯ, ಸಾಮಾನ್ಯ ಲಾಭಕ್ಕಿಂತಲೂ
ಹೆಚ್ಚು ಲಾಭವನ್ನು ಪಡಿತಿದ್ರ ಅದಕ್ಕೆ ನಾವೇನಂತೀವಿ ಅಸಾಮಾನ್ಯ ಅಥವಾ ಅಸಾಧಾರಣ ಲಾಭ ಅಂಥೇಳಿ ಕರಿತೇವೆ. ಇನ್ನು ಮುಂದಿನ ಪ್ರಶ್ನೆ, ತಂತ್ರಜ್ಞಾನದ ಪ್ರಗತಿಯಿಂದ ಉದ್ಯಮ ಘಟಕದ ಪೂರೈಕೆ ರೇಖೆಯು ಯಾವ ಕಡೆಗೆ ಪಲ್ಲಟಗೊಳ್ಳುತ್ತದೆ? ಸರಿಯಾದಂಥ ಉತ್ತರ, ತಂತ್ರಜ್ಞಾನದ ಪ್ರಗತಿಯಿಂದ ಉದ್ಯಮ ಘಟಕದ ಪೂರೈಕೆ ರೇಖೆಯು ಬಲಕ್ಕೆ ಪಲ್ಲಟಗೊಳ್ಳುತ್ತದೆ. ಸರಿಯಾದಂತಹ ಉತ್ತರ. ಇನ್ನು ಮುಂದಿನ ಅಧ್ಯಾಯ 5 ಮಾರುಕಟ್ಟೆ ಸಮತೋಲನ. ಇದರಲ್ಲಿ ಬರುವಂತಹ ಒಂದು ವಾಕ್ಯ ಅಥವಾ ಪದದಲ್ಲಿ ಉತ್ತರಿಸಿ ಪ್ರಶ್ನೋತ್ತರಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ, ಮಾರುಕಟ್ಟೆ ಸಮತೋಲನವನ್ನು ವ್ಯಾಖ್ಯಾನಿಸಿ. ಉತ್ತರ, ಮಾರುಕಟ್ಟೆಯಲ್ಲಿನ ಎಲ್ಲ ಅನುಭೋಗಿಗಳು ಮತ್ತು ಎಲ್ಲ ಉದ್ಯಮ ಘಟಕಗಳ ಯೋಜನೆಗಳು ಹೊಂದಾಣಿಕೆಯಾಗುವ ಒಂದು ಸನ್ನಿವೇಶವನ್ನೇ ಮಾರುಕಟ್ಟೆ ಸಮತೋಲನವೆಂದು ವ್ಯಾಖ್ಯಾನಿಸಲಾಗಿದೆ. ಇನ್ನು ಎರಡನೇ ಪ್ರಶ್ನೆ, ಸಮತೋಲನ ಬೆಲೆ ಎಂದರೇನು? ಸಮತೋಲನ ಬೆಲೆ. ಉತ್ತರ, ಯಾವ ಬೆಲೆಯಲ್ಲಿ ಮಾರುಕಟ್ಟೆ ಬೇಡಿಕೆಯು ಮಾರುಕಟ್ಟೆ ಪೂರೈಕೆಗೆ ಸಮವಾಗುತ್ತದೆಯೋ ಆ ಬೆಲೆಯನ್ನು ಸಮತೋಲನ ಬೆಲೆ ಎನ್ನುತ್ತಾರೆ. ಮುಂದಿನದಾಗಿ, ಬೆಲೆ ಮಿತಿಗೆ ಒಂದು ಉದಾಹರಣೆ ನೀಡಿ. ಉತ್ತರ, ಗೋಧಿ, ಅಕ್ಕಿ, ಸಕ್ಕರೆ, ಸೀಮೆಎಣ್ಣೆ ಇತ್ಯಾದಿ. ಇಲ್ಲಿ ಬೆಲೆ ಮಿತಿ ಅಂದ್ರೆ ಅವಶ್ಯಕ ಸರಕುಗಳ ಮೇಲೆ ಬೆಲೆ ಮಿತಿಯನ್ನು ಸರ್ಕಾರ ಹೇರ್ತತಿ. ಇದಕ್ಕೆ ಉದಾಹರಣೆಗಳು ಅಂತ ಬಂದಾಗ ಪಡಿತರ ಚೀಟಿಯ ಮೂಲಕ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯಲ್ಲಿ ನೀಡುವಂತಹ ಗೋಧಿ, ಅಕ್ಕಿ, ಸಕ್ಕರೆ, ಸೀಮೆಎಣ್ಣೆ ಇತ್ಯಾದಿ ವಸ್ತುಗಳನ್ನು ನಾವು ಉದಾಹರಣೆಯಾಗಿ ನೀಡಬಹುದು. ಇನ್ನು ಮುಂದಿನ ಪ್ರಶ್ನೆ, ಬೆಲೆ ಅಂತಸ್ತಿಗೆ ಒಂದು ಉದಾಹರಣೆ ನೀಡಿ. ಉತ್ತರ, ಕನಿಷ್ಠ ಬೆಂಬಲ ಬೆಲೆ ನೀತಿ ಮತ್ತು ಕನಿಷ್ಠ ಕೂಲಿ ಕಾಯ್ದೆ. ನೋಡ್ರಿ, ಇಲ್ಲಿ ಬೆಲೆ ಅಂತಸ್ತು ಅನ್ನೋದನ್ನು ಸಹಿತ ಸರ್ಕಾರವೇ ಮಾಡುವಂತಹ ಒಂದು ಬೆಲೆಯ ನೀತಿಯಾಗಿರ್ತದೆ. ಇಲ್ಲಿ ಕನಿಷ್ಠ ಬೆಂಬಲ ಬೆಲೆ ನೀತಿ ಇದು ಕೃಷಿ ಕ್ಷೇತ್ರಕ್ಕೆ ಅವಲಂಬಿಸಿದಂತಹ ಅಥವಾ ರೈತರಿಗೆ ಬೆಂಬಲ ಬೆಲೆ ನೀಡುವಂತಹ ಒಂದು ನೀತಿಯಾಗಿದ್ದರೆ, ಕನಿಷ್ಠ ಕೂಲಿ ಕಾಯ್ದೆ ಇದು ಕಾರ್ಮಿಕ ವರ್ಗಕ್ಕೆ ಆಸರೆ ನೀಡುವಂತಹ ಒಂದು ನೀತಿಯಾಗಿರ್ತದೆ. ಹೌದಾ? ಇದಕ್ಕೆ ನಾವೇನಂತೇವೆ, ಬೆಲೆ ಅಂತಸ್ತಿಗೆ ನೀಡಬಹುದಾದಂತಹ ಒಂದು ಉತ್ತಮವಾದಂತಹ ಉದಾಹರಣೆಗಳು ಅಂತ ಹೇಳ್ಬೋದು. ಇನ್ನು ಮುಂದಿನದಾಗಿ 5ನೇ ಪ್ರಶ್ನೆ, ಯಾವ ಕಾಯ್ದೆಯ ಮೂಲಕ ಕಾರ್ಮಿಕ ವೇತನ ದರ ನಿರ್ದಿಷ್ಟ ಮಟ್ಟಕ್ಕಿಂತ ಕಡಿಮೆಯಾಗುವುದಿಲ್ಲ ಎಂದು ಸರ್ಕಾರ ಖಾತ್ರಿಪಡಿಸುತ್ತದೆ? ಹೌದಾ? ಸರಿಯಾದಂಥ ಉತ್ತರ, ಕನಿಷ್ಠ ಕೂಲಿ ಕಾಯ್ದೆ. ನಾ ಆಗಲೇ 4ನೇ ಪ್ರಶ್ನೆಯಲ್ಲಿ ಹೇಳಿದ್ದೆ ಏನು ಅಂತಂದ್ರೆ ಬೆಲೆ ಅಂತಸ್ತು, ಅಲ್ಲಿ ಕನಿಷ್ಠ ಕೂಲಿ ಕಾಯ್ದೆ ಉದಾಹರಣೆ ಕೊಟ್ಟಿದ್ವಿ ನೋಡ್ರಿ. ಅದಕ್ಕೆ ಸಂಬಂಧಿಸಿದಂತಹದ್ದೇ ಮುಂದಿನ ಪ್ರಶ್ನೆ ಬಂದೈತಿ. ಇಲ್ಲೇನು ಹೇಳ್ತಾರೆ, ಯಾವ ಕಾಯ್ದೆಯ ಮೂಲಕ ಕಾರ್ಮಿಕರ ವೇತನ ದರ ನಿರ್ದಿಷ್ಟ ಮಟ್ಟಕ್ಕಿಂತ ಕಡಿಮೆ ಅಂದರೆ ಕಾರ್ಮಿಕರಿಗೆ ನ್ಯಾಯವನ್ನು ಒದಗಿಸಲು ಸರ್ಕಾರ ನೀಡುವಂತಹ ಖಾತ್ರಿಪಡಿಸುವಂತಹ ಒಂದು ಕಾಯ್ದೆ ಯಾವುದು ಅಂತಂದ್ರೆ ಅದು ಕಾರ್ಮಿಕರ ಪರವಾಗಿರುವಂಥದ್ದು ಕನಿಷ್ಠ ಕೂಲಿ ಕಾಯ್ದೆ. ಸರಿಯಾದಂಥ ಉತ್ತರ ಕನಿಷ್ಠ ಕೂಲಿ ಕಾಯ್ದೆ. ವಿದ್ಯಾರ್ಥಿಗಳೇ, ಇದಿಷ್ಟು ಸೂಕ್ಷ್ಮ ಅರ್ಥಶಾಸ್ತ್ರ ಭಾಗ ಎದಲ್ಲಿ ಬರುವಂತಹ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆಗಳು. ಪ್ರತಿಯೊಂದು ಪ್ರಶ್ನೆಗೂ 1 ಅಂಕಗಳಿರ್ತಾವು. ಈ ಒಂದು ಭಾಗ ಎ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಸುಮಾರು 31 ವಾಕ್ಯದ ಪ್ರಶ್ನೆಗಳದಾವು. ಇವುಗಳನ್ನು ನೀವು ಅಭ್ಯಾಸ ಮಾಡಿದ್ರಿ ಅಂತಂದ್ರೆ ನಿಮಗೆ ಏನು ಅಂತಂದ್ರೆ ಎಕ್ಸಾಮ್ನಾಗ 1 ಅಂಕದ ಪ್ರಶ್ನೋತ್ತರಗಳನ್ನು ಬರೀಲಿಕ್ಕೆ ಬಹಳಷ್ಟು ಸಹಾಯ ಆಗ್ತತಿ. ಮತ್ತು ಕೆಲವೊಂದಿಷ್ಟು ಬಾರಿ ನೀವು ಲಾಂಗ್ ಕ್ವಶನ್ಸ್ ಬರೆಯೋ ಹೊತ್ತಿಗೂ ಈ 1 ವಾಕ್ಯದ ಪ್ರಶ್ನೋತ್ತರಗಳು ನಿಮಗೆ ಸಹಾಯ ಆಗ್ತಾವು ಅಂತ ಹೇಳಕ್ಕೆ ನಾ ಇಷ್ಟಪಡ್ತೇನೆ. ಅದು ಯಾಕೆ ಅನ್ನೋದ್ರ ಬಗ್ಗೆ ಒಂದು ಉದಾಹರಣೆಯನ್ನು ನಾನು ನಿಮಗೆ ನೀಡ್ತೇನೆ ನೋಡ್ರಿ. ಈಗ 4 ಮಾರ್ಕ್ಸಿಗೆ ಒಂದು ಕ್ವಶನ್ ಐತಿ, ಉತ್ಪಾದನಾ ಸಾಧ್ಯತಾ ಗಣವನ್ನು ರೇಖಾಚಿತ್ರದೊಂದಿಗೆ ವಿವರಿಸಿ ಅಂಥೇಳಿ. ಒಂದು ವೇಳೆ ಯಾವುದೇ ಒತ್ತಡದ ಕಾರಣದಿಂದಾಗಿ ಮತ್ತೊಂದು ಕಾರಣದಿಂದಾಗಿ ವಿದ್ಯಾರ್ಥಿಗಳು 4 ಅಂಕದ ಪ್ರಶ್ನೆಯನ್ನು ಓದದೇ ಇರಬಹುದು ಅಥವಾ ಪರೀಕ್ಷೆಯ ಒತ್ತಡದಿಂದ ನಿಮಗೆ ನೆನಪು ಬರದೇ ಇರಬಹುದು. ಆ ಒಂದು ಸಮಯದಲ್ಲಿ ನೀವು ಉತ್ಪಾದನಾ ಸಾಧ್ಯತಾ ಗಣಕ್ಕೆ ಸಂಬಂಧಿಸಿದಂತಹ 2 ಪ್ರಶ್ನೆಗಳನ್ನು ನಿಮಗೆ 1 ವಾಕ್ಯದಲ್ಲಿನ ಕೇಳ್ಯಾರ. ಅದನ್ನು ನೀವು ಪರ್ಫೆಕ್ಟಾಗಿ ಓದಿದ್ರಿ, ಪರ್ಫೆಕ್ಟಾಗಿ ಮನನ ಮಾಡ್ಕೊಂಡಿದ್ರಿ ಅಂತಂದ್ರೆ, ಸಣ್ಣ ಸಣ್ಣ ಪ್ರಶ್ನೆಗಳನ್ನು ಪರ್ಫೆಕ್ಟ್ ಮಾಡ್ಕೋತ ಬಂದ್ರಿ ಅಂದ್ರೆ ನಿಮಗೆ ದೊಡ್ಡ ಪ್ರಶ್ನೆಗಳು ಈಸಿ ಆಗ್ತಾವೆ. ಮತ್ತು ಅಂಥ 4 ಮಾರ್ಕ್ಸಿನ ಕ್ವಶನ್ನಾಗ ನನಗೆ ಟೈಮ್ ಇಲ್ಲ ಅಥವಾ ನನಗೆ ಅದು ಅರ್ಥ ಆಗಲಿಲ್ಲ ಅನ್ನುವಂಥ ವಿದ್ಯಾರ್ಥಿಗಳು ಅದೇ ಉತ್ತರವನ್ನು ಏನು 1 ವಾಕ್ಯದಲ್ಲಿ ನೀವು ಪ್ರಾಕ್ಟೀಸ್ ಮಾಡಿರ್ತೀರಲ್ಲ,
ಉತ್ಪಾದನಾ ಸಾಧ್ಯತಾ ಗಣ ಅಥವಾ ಉತ್ಪಾದನಾ ಸಾಧ್ಯತಾ ಗಡಿಯ ಬಗ್ಗೆ ಡೆಫಿನಿಷನನ್ನು ಅದನ್ನು ನೀವು 4 ಮಾರ್ಕ್ಸ್ನಾಗ ಬರೆದ್ರಿ ಅಂತಂದ್ರೆ ಅಟ್ಲೀಸ್ಟ್ ಸಮಥಿಂಗ್ ಈಸ್ ಬೆಟರ್ ದ್ಯಾನ್ ನಥಿಂಗ್. ನೀವು 4 ಮಾರ್ಕ್ಸಿಗೆ ಹಂಗೆ ಬಿಟ್ಟು ಬರೋದಕ್ಕಿಂತ ಯು ನೀಡ್ ಟು ರೈಟ್ ಸಮಥಿಂಗ್ ವಿಚ್ ಈಸ್ ರಿಲೇಟೆಡ್ ಟು ಅ ಸಬ್ಜೆಕ್ಟ್. ಯಾವುದು ಸಬ್ಜೆಕ್ಟಿಗೆ ರಿಲೇಟ್ ಆಗಿರ್ತೈತಿ ಅದನ್ನು ನೀವು ಬರೆದ್ರಿ ಅಂತಂದ್ರೆ ನಿಮಗೆ ಅಟ್ಲೀಸ್ಟ್ 1 ಅಂಕ ಆದರೂ ಬರೋಕೆ ಸಾಧ್ಯ ಇರ್ತೈತಿ. ಹಾಗಾಗಿ ನಾನು ನನ್ನ ವಿದ್ಯಾರ್ಥಿಗಳಿಗಾದರೂ ಹೇಳೋದಷ್ಟ ಮತ್ತು ನನ್ನ ಯೂಟ್ಯೂಬಿನ ಫಾಲೋವರ್ಸ್ಗಾದರೂ ನಾನು ಹೇಳೋದಿಷ್ಟ, ನೀವು ಬಹಳ ದೊಡ್ಡ ಕ್ವಶನನ್ನು ಓದಿ ನಾ ಜಾಸ್ತಿ ಮಾರ್ಕ್ಸ್ ತಗೋತೀನಿ ಅನ್ನೋದಕ್ಕಿಂತ ಮೊದಲ ಸಣ್ಣ ಸಣ್ಣ ಹಂತಗಳನ್ನು ನೀವು ದಾಟ್ತಾ ಬರಬೇಕು. ಹಾಗಾಗಿ 1 ಮಾರ್ಕ್ಸಿನ ಪ್ರಶ್ನೆಗಳನ್ನು ನೆಗ್ಲೆಕ್ಟ್ ಮಾಡಲಾರ್ದಂಗನ ನೀವು ಪೂರ್ತಿ ಅಭ್ಯಾಸ ಮಾಡಿದಿರಿ ಅಂತಂದ್ರೆ ಅವು ಕೆಲವೊಂದಿಷ್ಟು ಬಾರಿ ನಿಮಗೆ ಲಾಂಗ್ ಕ್ವಶನ್ ಬರೆಯುವಲ್ಲೂ ಸಹಾಯಕ ಆಗ್ತಾವು. ಈ ಒಂದು ವಿಡಿಯೋದಲ್ಲಿ ನೀವು ಅತಿ ಹೆಚ್ಚು ಉಪಯೋಗವನ್ನು ಪಡ್ಕೋಬಹುದು ಅಂತ ನಾನು ಆಶಿಸ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್, press the bell icon for notification and share my videos. Thank you.